ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿ ಕರಾವಳಿಯ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ಒಬ್ಬ ಬಹುಮುಖ ಪ್ರತಿಭೆ ರಿಷಬ್ ಶೆಟ್ಟಿ. ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಅತ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ತಮ್ಮ ವಿಶಿಷ್ಟ ಕಥಾ ನಿರೂಪಣೆ ಮತ್ತು ನಟನೆಯ ಮೂಲಕ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಗಾಂಧಿನಗರದಲ್ಲಿ ಅವಕಾಶಕ್ಕಾಗಿ ಅಲೆದಾಡುವಾಗ ವಾಟರ್ ಕ್ಯಾನ್ ವಿತರಣೆ, ಹೋಟೆಲ್ ಕೆಲಸದಂತಹ ಹಲವು ಸವಾಲುಗಳನ್ನು ಎದುರಿಸಿದ ರಿಷಬ್ ಶೆಟ್ಟಿ ಅವರ ಈ ಯಶಸ್ಸಿನ ಪಯಣ ರೋಚಕವಾಗಿದೆ. ಅವರ ಜೀವನದ ಯಶೋಗಾಥೆಯ ಬಗ್ಗೆ ಈ ಒಂದು ಸ್ಪೆಷಲ್ ರಿಪೋರ್ಟ್ ನೋಡಿಕೊಂಡು ಬರೋಣ ಬನ್ನಿ. ರಿಷಬ್ ಶೆಟ್ಟಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ರಿಷಬ್ ಹೆಸರು ಕೇಳಿದ ತಕ್ಷಣ ಕಾಂತಾರ ಅಂತಾರೆ. ರಿಷಬ್ ಶೆಟ್ಟಿ ಅವರ ಬಗ್ಗೆ ಒಂದಿಷ್ಟು ಹಿಡನ್ ಫ್ಯಾಕ್ಟ್ಗಳನ್ನು ನೋಡೋದಾದರೆ, ರಿಷಬ್ ಅವರ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ. ಇವರು ಜುಲೈ 7, 1983ರಂದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಜ್ಯೋತಿಷಿಯಾಗಿದ್ದರೆ ತಾಯಿ ಗೃಹಿಣಿ. ಈ ಹಿನ್ನೆಲೆಯಲ್ಲಿ ರಿಷಬ್ ಅವರಿಗೆ ಯಾವುದೇ ಸಿನಿಮಾ ಹಿನ್ನೆಲೆ ಇರಲಿಲ್ಲ. ಆದರೆ ಶಾಲಾ ದಿನಗಳಲ್ಲಿ ಯಕ್ಷಗಾನ ನಾಟಕಗಳಲ್ಲಿ ಸಕ್ರಿಯರಾಗಿದ್ದ ರಿಷಬ್ ಬೆಂಗಳೂರಿನಲ್ಲಿ ಬಿಕಾಂ ಪದವಿ ಮುಗಿಸಿದ ಬಳಿಕ ಸಿನಿಮಾ ಕನಸುಗಳನ್ನು ನನಸು ಮಾಡಲು ಕಷ್ಟಪಟ್ಟು ಸರ್ಕಾರಿ ಚಲನಚಿತ್ರ ಮತ್ತು ಟಿವಿ ವಿಶ್ವವಿದ್ಯಾನಿಲಯದಲ್ಲಿ ಫಿಲ್ಮ್ ಡೈರೆಕ್ಷನ್ನಲ್ಲಿ ಡಿಪ್ಲೊಮಾ ಪಡೆದರು. ರಿಷಬ್ ಶೆಟ್ಟಿ ಅವರ ಸಿನಿಮಾ ಪಯಣವು ನಿಜಕ್ಕೂ ಹಲವು ಸವಾಲುಗಳಿಂದ ಕೂಡಿತ್ತು. ಗಾಂಧಿನಗರದಲ್ಲಿ ಅವಕಾಶಕ್ಕಾಗಿ ಅಲೆದಾಡುವಾಗ ಅವರು ಜೀವನ ನಿರ್ವಹಣೆಗಾಗಿ ವಾಟರ್ ಕ್ಯಾನ್ ವಿತರಣೆ, ರಿಯಲ್ ಎಸ್ಟೇಟ್, ಹೋಟೆಲ್ನಲ್ಲಿ ಕೆಲಸ ಮತ್ತು ಸಹಾಯಕ ನಿರ್ಮಾಪಕರ ಬಳಿ ಚಾಲಕನಾಗಿ ಸಹ ಕೆಲಸ ಮಾಡಿದ್ದರು. ಆರಂಭದಲ್ಲಿ ಸೈನೈಡ್ 2006 ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ರಿಷಬ್ 2012ರಲ್ಲಿ ತುಗ್ಲಕ್ ಮೂಲಕ ಮೊದಲ ಬಾರಿಗೆ ನಟನೆಗೆ ಕಾಲಿಟ್ಟರು. ಪವನ್ ಕುಮಾರ್ ಅವರ ಲೂಸಿಯಾದಲ್ಲಿ ಸಣ್ಣ ಪಾತ್ರ ಮಾಡಿದರೂ ಗೆಳೆಯ ರಕ್ಷಿತ್ ಶೆಟ್ಟಿ ನಿರ್ದೇಶನದ ಉಳಿದವರು ಕಂಡಂತೆ ಚಿತ್ರದಲ್ಲಿನ ಪ್ರಮುಖ ಪಾತ್ರದಿಂದ ಗಮನ ಸೆಳೆದರು. ಬಳಿಕ ರಿಷಬ್ ಶೆಟ್ಟಿ ನಿರ್ದೇಶಕರಾಗಿ ದೊಡ್ಡ ಯಶಸ್ಸು ಕಂಡರು. 2016ರಲ್ಲಿ ರಕ್ಷಿತ್ ಶೆಟ್ಟಿ ನಟನೆಯ ರಿಕ್ಕಿ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದ ಅವರು ಅದೇ ವರ್ಷ ಬಿಡುಗಡೆಯಾದ ಅವರ ಕಿರಿಕ್ ಪಾರ್ಟಿ ಚಿತ್ರ ಬ್ಲಾಕ್ ಬಸ್ಟರ್ ಯಶಸ್ಸು ಕಂಡಿತು. ಇದು ರಿಷಬ್ ಅವರನ್ನು ಯಶಸ್ವಿ ನಿರ್ದೇಶಕರ ಸಾಲಿಗೆ ಸೇರಿಸಿದಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಸಹ ತಂದುಕೊಟ್ಟಿತು. ಇದಾದ ನಂತರ ರಿಷಬ್ ನಟ, ನಿರ್ದೇಶಕ, ಲೇಖಕರಾಗಿ ಬಹುಮುಖ ಪ್ರತಿಭೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಛಾಪು ಮೂಡಿಸಿದರು. ರಿಷಬ್ ಶೆಟ್ಟಿ ಅವರನ್ನು ದೇಶಾದ್ಯಂತ ಫೇಮಸ್ ಆಗಿಸಿದ್ದು ಅವರ ಸ್ಥಳೀಯ ಕಥೆಗಳ ನಿರೂಪಣೆ. ಅವರು ಹೆಚ್ಚಾಗಿ ತಮ್ಮ ಕರಾವಳಿ ಕರ್ನಾಟಕದ ಹಿನ್ನೆಲೆ ಮತ್ತು ಸಂಸ್ಕೃತಿಯ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕಾಸರಗೋಡು ಚಿತ್ರ ಗಡಿನಾಡಿನ ಕನ್ನಡ ಶಾಲೆಗಳ ಸಮಸ್ಯೆ ಬಗ್ಗೆ ಹೇಳುತ್ತೆ. ಈ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಇದರ ನಂತರ ಬಂದ ಕಾಂತಾರ 2022 ಚಿತ್ರವು ದೈವ ಆರಾಧನೆ ಮತ್ತು ಮನುಷ್ಯ ಪ್ರಕೃತಿಯ ಸಂಘರ್ಷವನ್ನು ಹೇಳಿ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ಇತರೆ ಭಾಷೆಗಳಲ್ಲೂ ಭಾರೀ ಯಶಸ್ಸು ಗಳಿಸಿ ರಿಷಬ್ ಶೆಟ್ಟಿ ಅವರಿಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಎಂಬ ಸ್ಥಾನಮಾನ ತಂದುಕೊಟ್ಟಿತು. ಈ ಚಿತ್ರಕ್ಕಾಗಿ ಅವರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸಹ ಪಡೆದರು.
ರಿಷಬ್ ಶೆಟ್ಟಿ ಅವರ ಕುರಿತು ಇರುವ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ನೋಡೋದಾದರೆ, ಆಗಲೇ ಹೇಳಿದಂತೆ ಅವರ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ. ಚಿತ್ರರಂಗದಲ್ಲಿ ಅವಕಾಶಗಳು ದೊರೆಯದಿದ್ದಾಗ ಸ್ನೇಹಿತರ ಸಲಹೆಯ ಮೇರೆಗೆ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ತಮ್ಮ ಹೆಸರನ್ನು ರಿಷಬ್ ಶೆಟ್ಟಿ ಎಂದು ಬದಲಾಯಿಸಿಕೊಂಡರು. ಇನ್ನು ರಿಷಬ್ ಅವರು ತರಬೇತಿ ಪಡೆದ ಉತ್ತಮ ಯಕ್ಷಗಾನ ಕಲಾವಿದ ಆಗಿದ್ದು, ಈ ಕಲೆಯ ಮೇಲಿನ ಪ್ರೀತಿಯೇ ಕಾಂತಾರ ಚಿತ್ರದಲ್ಲಿನ ಪಂಜುರ್ಲಿ ಅಥವಾ ಗುಳಿಗ ಭೂತ ಕೋಲದ ಅಭಿನಯಕ್ಕೆ ಸಹಾಯ ಮಾಡಿತು. ಕಾಂತಾರದ ಕ್ಲೈಮ್ಯಾಕ್ಸ್ನ ಚಿತ್ರೀಕರಣದ ಸಮಯದಲ್ಲಿ ಅವರ ಎರಡೂ ಭುಜಗಳು ಡಿಸ್ಲಾಕೆಟ್ ಆಗಿದ್ರೂ ಆ ದೃಶ್ಯಗಳನ್ನು ಮುಗಿಸುವವರೆಗೂ ಅವರು ವಿಶ್ರಾಂತಿ ತೆಗೆದುಕೊಳ್ಳದೆ ಮುಗಿಸಿದ್ದಾರೆ. ಅಂದರೆ ಇಂಥ ಸಂಗತಿಗಳು ಅವರ ಡೆಡಿಕೇಶನ್ ಎಷ್ಟಿದೆ ಅನ್ನೋದನ್ನು ತೋರಿಸಿಕೊಟ್ಟಿದೆ. ಕಾಂತಾರದ ಐತಿಹಾಸಿಕ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವರ ಮುಂದಿನ ಯೋಜನೆಗಳತ್ತ ಇಡೀ ಭಾರತೀಯ ಚಿತ್ರರಂಗವೇ ಎದುರು ನೋಡುತ್ತಿದೆ. ಪ್ರಸ್ತುತ ಕಾಂತಾರ ಅಧ್ಯಾಯ 1 ಕೂಡ ಸಖತ್ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ನಟ, ನಿರ್ದೇಶಕ ಮತ್ತು ಲೇಖಕರಾಗಿ 3 ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಇದು ಮೊದಲ ಚಿತ್ರವಾದ ಕಾಂತಾರದ ಪೂರ್ವ ಕಥೆಯಾಗಿದೆ. ಈ ಚಿತ್ರವು ರಾಜಮನೆತನ, ದೈವದ ಉಗಮ ಮತ್ತು ದಂತಕಥೆಯು ಹೇಗೆ ಪ್ರಾರಂಭವಾಯಿತು ಎಂಬುದರ ಕುರಿತು ವಿಸ್ತಾರವಾಗಿ ಹೇಳುವ ಕಥೆಯಾಗಿದೆ. ಒಟ್ಟಿನಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ ಸಾಮಾನ್ಯತೆಯಿಂದ ಆರಂಭಿಸಿ ತಮ್ಮ ವಿಶಿಷ್ಟ ಕಲಾತ್ಮಕ ನಿರ್ದೇಶನ ಮತ್ತು ನಟನೆಯ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿರುವ ರಿಷಬ್ ಶೆಟ್ಟಿ ಸ್ಥಳೀಯ ಕಥೆಗಳು ಜಾಗತಿಕವಾಗಿ ಯಶಸ್ವಿಯಾಗಬಹುದು ಎಂಬುದನ್ನು ಇಡೀ ವಿಶ್ವಕ್ಕೆ ಸಾಬೀತುಪಡಿಸಿದ್ದಾರೆ. ಫಿಲ್ಮ್ಫೇರ್, ಸೈಮಾ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಜೊತೆಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿರುವ ರಿಷಬ್ ಶೆಟ್ಟಿ ಇಂದು ಕನ್ನಡ ಚಿತ್ರರಂಗದ ಹೆಮ್ಮೆಯ ತಾರೆಯಾಗಿದ್ದಾರೆ. ಅವರ ಚಿತ್ರಗಳು ಮುಂದೆಯೂ ಯಶಸ್ವಿಯಾಗಲಿ ಎಂದು ಹಾರೈಸೋಣ.